ಸ್ನೇಹಿತರೆ, ಕುಮಟಾ ಚಂದಾವರದಲ್ಲಿರುವ ಶ್ರೀ ಹನುಮಂತ ದೇವರನ್ನು ತಮ್ಮ ಊರುಗಳಿಗೆ ಕರೆಸಿಕೊಂಡು ಅಲ್ಲಿ ಅನೇಕ ರೀತಿಯ ಸೇವೆಗಳನ್ನು ಸಲ್ಲಿಸುವ ಸಂಪ್ರದಾಯವಿದೆ. ಹೀಗೆ ಸುಮಾರು 14 ದಿನಗಳ ಕಾಲ ನನ್ನ ತವರೂರು ಕಡ್ಲೆ ಗ್ರಾಮಕ್ಕೆ ಚಂದಾವರದ ಶ್ರೀ ಆಂಜನೇಯ ಸ್ವಾಮಿಯವರು ಬಂದವಾಗ ಮಳೆಗಾಲ ಜೋರಿದ್ದರೂ ಸಹ ಅವೆಲ್ಲವನ್ನು ಲೆಕ್ಕಿಸದೆ ಭಕ್ತರೆಲ್ಲರೂ ದಿನಕ್ಕೊಂದು ರೀತಿಯ ಈ ಬಾಳೆ ದಿಂಡಿನ ಮಂಟಪ ಅಂದರೆ ದಂಡಾವಳಿ ಪೂಜೆಯನ್ನು ಮಾಡಿದ್ದು, ಹಾಗೆ ಅನೇಕ ರೀತಿಯ ಸೇವೆಯನ್ನು ಸಲ್ಲಿಸಿದ್ದು, ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿ ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾದ ಕೆಲವು ಕ್ಷಣಗಳನ್ನು ನಮಗೆಲ್ಲ ಹೋಗಲು ಸಾಧ್ಯವಾಗದಿದ್ದರೂ ಊರವರ ಸಹಕಾರದಿಂದ ಈ ಚಿತ್ರಣವನ್ನು ಪಡೆದು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಭಕ್ತರ ಕೋರಿಕೆಯನ್ನು ಪೂರೈಸಿ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಂತಹ ಶಕ್ತಿವಂತ ಹನುಮಂತನನ್ನು ಸ್ಮರಿಸಿದರೂ ಸಾಕು, ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತವೆ.
ಹೊನ್ನಾವರ ತಾಲೂಕಿನ ಕಡ್ಲೆಕೊಪ್ಪದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಚಂದಾವರ ಸೀಮೆಯ ಶ್ರೀ ಹನುಮಂತ ದೇವರ ಪಲ್ಲಕ್ಕಿ ಸವಾರಿಯು ಭಕ್ತರ ಜಯಘೋಷದೊಂದಿಗೆ ಶನಿವಾರ ತನ್ನ ಮೂಲ ಸ್ಥಾನವಾದ ಚಂದಾವರ ದೇವಾಲಯಕ್ಕೆ ಪ್ರವೇಶ ಮಾಡಿತು. ಈ ಸಮಯದಲ್ಲಿ 10,000ಕ್ಕೂ ಅಧಿಕ ಭಕ್ತರು ಮಳೆಯನ್ನು ಲೆಕ್ಕಿಸದೆ ಬರಿಗಾಲಲ್ಲಿ ಹೆಜ್ಜೆ ಹಾಕಿ ಭಕ್ತಿಯ ಪರಾಕಾಷ್ಠೆ ತೋರಿರುವುದು ವಿಶೇಷವಾಗಿತ್ತು. ಚಂದಾವರ ಸೀಮೆ ಎಂದೇ ಖ್ಯಾತಿ ಪಡೆದ 108 ಗ್ರಾಮದ ಸರಿಸುಮಾರು 3 ಲಕ್ಷ ಭಕ್ತರು ಇಲ್ಲಿಯ ಹನುಮಂತ ದೇವರಿಗೆ ನಡೆದುಕೊಳ್ಳುವ ಸಂಪ್ರದಾಯ ಇದೆ. ಪ್ರತಿ ವರ್ಷ ಸೀಮೆಯ ಹಳ್ಳಿಗಳಿಗೆ ದೇವರ ಪಲ್ಲಕ್ಕಿ ಸವಾರಿ ತೆರಳುತ್ತದೆ. ಆ ಸಮಯದಲ್ಲಿ ಆಯಾ ಊರಿನ ದೇವಸ್ಥಾನ ಶಾಲೆಗಳಲ್ಲಿ ಪಲ್ಲಕ್ಕಿ ಇಟ್ಟು ಗ್ರಾಮದಲ್ಲಿ ಸಂಚರಿಸಿ ವಿವಿಧ ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಪೂಜೆ ನೆರವೇರಿಸುತ್ತಾರೆ. ಭಕ್ತರು ಕರೆದರೆ ಅವರ ಮನೆಗಳಿಗೂ ಹೋಗಿ ಅವರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಸಂಪ್ರದಾಯ ಹಿಂದಿನಿಂದಲೂ ನಡೆದು ಬಂದಿದೆ. ಚಂದಾವರ ಹನುಮಂತ ದೇವರ ಸೀಮೆಯ ಗ್ರಾಮಗಳ ವ್ಯಾಪ್ತಿ ಯಾಣದಿಂದ 70, ಕುಚ್ಚಿನಾಡಿನವರೆಗೆ 30ಕ್ಕೂ ಹೆಚ್ಚಿನ ಹಳ್ಳಿಗಳು ಸೇರಿ ಒಟ್ಟು 108 ಹಳ್ಳಿಗಳಾಗುತ್ತವೆ. ಪ್ರತಿ ವರ್ಷ ತನ್ನ ಸೀಮೆಯ ಗ್ರಾಮಗಳಿಗೆ
ಸವಾರಿ ತೆರಳುವ ದೇವರ ಪಲ್ಲಕ್ಕಿ ಎಲ್ಲ ಗ್ರಾಮಗಳನ್ನು ಮುಗಿಸಲು 8 ರಿಂದ 10 ವರ್ಷ ಕಾಲ ಬೇಕಾಗಬಹುದು ಎನ್ನಲಾಗುತ್ತಿದೆ. ಈ ಬಾರಿ ಹೊನ್ನಾವರ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಶನಿವಾರ ಚಂದಾವರಕ್ಕೆ ಮರಳುವಾಗ 10,000ಕ್ಕೂ ಅಧಿಕ ಭಕ್ತರು ಹೆಜ್ಜೆ ಹಾಕಿರುವುದು ವಿಶೇಷವಾಗಿತ್ತು. ಒಂದೆಡೆ ಜೈ ಶ್ರೀರಾಮ್ ಎಂಬ ಘೋಷಣೆ, ಇನ್ನೊಂದೆಡೆ ಡಿಜೆ ಸೌಂಡಿಗೆ ಯುವಕ ಯುವತಿ ಮಹಿಳೆಯರ ಕುಣಿತ, ದಾರಿಯುದ್ದಕ್ಕೂ ಜನಸಾಗರ ಸೇರಿದಂತೆ ಎಲ್ಲ ಕಡೆ ಕೇಸರಿಮಯವಾಗಿ ಕಾಣುತ್ತಿತ್ತು. ಒಂದೆಡೆ ಎಡೆಬಿಡದೆ ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಎಲ್ಲರೂ ಹೆಜ್ಜೆ ಹಾಕಿದರು. ದಾರಿಯುದ್ದಕ್ಕೂ ವಿವಿಧೆಡೆ ತಂಪು ಪಾನೀಯ ತಿಂಡಿಗಳನ್ನು ಹಂಚಲಾಯಿತು. ಹೊನ್ನಾವರ ಒಂದೂರಿನಿಂದ ಕಡ್ಲೆ ಹಾಣಿಕುಳಿ ಜಟಕೇಶ್ವರ ದೇವಾಲಯಕ್ಕೆ ಜೂನ್ 23ರಂದು ಊರಿನ ಸಮಸ್ತ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಸ್ವಾಗತಿಸಿದ್ದರು. ದಾರಿಯುದ್ದಕ್ಕೂ ಅಲ್ಲಲ್ಲಿ ವೈವಿಧ್ಯಮಯವಾಗಿ ನಿರ್ಮಾಣಗೊಂಡ ಮಹಾದ್ವಾರ ಸಾರ್ವಜನಿಕರ ಆಕರ್ಷಣೆಯ ಕೇಂದ್ರವಾಗಿತ್ತು. 12 ದಿನಗಳ ಕಾಲ ಹನುಮಂತನ ಸಾನ್ನಿಧ್ಯದಿಂದ ಪ್ರತಿ ಮನೆಯಲ್ಲೂ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಸಾಮಾನ್ಯವಾಗಿ ಉಳಿದ ದೇವರುಗಳ ಪಲ್ಲಕ್ಕಿ ಉತ್ಸವದಲ್ಲಿ ಭಕ್ತರು ದೇವರನ್ನು ಹೊತ್ತು ಸಾಗಿದರೆ ಹನುಮಂತ ದೇವರ ವೈಶಿಷ್ಟ್ಯವೇ ಬೇರೆ. ಪಲ್ಲಕ್ಕಿ ಹೊರುವುದಕ್ಕಷ್ಟೇ ಭಕ್ತರು, ನಂತರ ಹನುಮಂತ ದೇವರು ತನಗಿಷ್ಟವಾದ ರೀತಿಯಲ್ಲಿ ಸಾಗುತ್ತಾನೆ. ಕಡ್ಲೆ ಗ್ರಾಮದಲ್ಲಿ ಎಲ್ಲ ಸಮಾಜದ ಸುಮಾರು 200ಕ್ಕೂ ಹೆಚ್ಚು ಮನೆಗೆ ತೆರಳಿ ಪೂಜೆ ಸ್ವೀಕರಿಸಿದ್ದಾನೆ. ಎತ್ತರ ತಗ್ಗು ಪ್ರದೇಶವೆನ್ನದೆ ಓಣಿಗಳಲ್ಲಿ ಸಾಗಿ ನೀರಿನ ಗದ್ದೆಯಲ್ಲಿ ಕುಡಿದು ಕುಪ್ಪಳಿಸಿ ಸಂತುಷ್ಟನಾಗಿದ್ದಾನೆ. ಹನ್ನೆರಡು ದಿನಗಳ ಕಾಲ ಸಂಜೆ 7ರ ನಂತರ ಅದ್ದೂರಿಯಾಗಿ ಭಜನಾ ಕಾರ್ಯಕ್ರಮ ಸೇರಿದಂತೆ ಹಲವು ವಿಭಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದೆ. ಅದರಲ್ಲಿಯೂ ಹಾಲಕ್ಕಿ ಸಮಾಜದವರು ತಿಂಗಳುಗಟ್ಟಲೆ ಹಗಲು ಇರುಳೆನ್ನದೆ ಕಾರ್ಯಕ್ರಮದ ಯಶಸ್ಸಿಗೆ ಹೋರಾಡಿ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದಿದ್ದಾರೆ. ಹೊಯ್ಗೆದ್ದೆ, ಗೋಡೆಕೇರಿ, ಕೊಪ್ಪ, ಹೊಸಕೇರಿ ಗೌಡ್ಕಿಯವರು ಅಲ್ಲದೆ ಹವ್ಯಕ ಸಮಾಜ, ಮಡಿವಾಳ ಸಮಾಜ, ಗಾಣಿಗ ಸಮಾಜ, ವಿಶ್ವಕರ್ಮ ಸಮಾಜ, ನಾಮದಾರಿ ಸಮಾಜ, ಭಂಡಾರಿ ಸಮಾಜ, ಶ್ರೀರಾಮ ಕ್ಷತ್ರಿಯ ಸಮಾಜ, ದೇಶಭಂಡಾರಿ ಸಮಾಜ, ದೈವಜ್ಞ ಬ್ರಾಹ್ಮಣ ಸಮಾಜ ಸೇರಿದಂತೆ ಗ್ರಾಮದ ಸಮಸ್ತ ಸಮಾಜದವರು, ಭಜನಾ ಮಂಡಳಿಯವರು ಹಲವು ಧಾರ್ಮಿಕ ಕಾರ್ಯಕ್ರಮ, ಪೂಜಾ ಸೇವೆಯನ್ನು ನೆರವೇರಿಸಿದ್ದಾರೆ. 10 ರಿಂದ 40ರವರೆಗೂ ದಂಡಾವಳಿ ಪೂಜೆಗಳು ನೆರವೇರಿವೆ. ರಾಮತಾರಕ ಹವನ ಸೇರಿದಂತೆ ಶ್ರೀ ಹನುಮಂತನ ಪ್ರೀತ್ಯರ್ಥ ಹೋಮ ಹವನಗಳು ನೆರವೇರಿದೆ. ಭಜನೆ, ಯಕ್ಷಗಾನ, ಜನಪದ ಉತ್ಸವ, ಭಕ್ತಿ ರಸಮಂಜರಿ, ವಾದ್ಯವೈಭವ, ಭಜನಾ ರೂಪಕ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಳಿದೆಲ್ಲ ಊರುಗಳಿಗಿಂತ ಅದ್ದೂರಿಯಾಗಿ ನೆರವೇರಿದೆ. ಪ್ರತಿದಿನ ಅನ್ನ ಸಂತರ್ಪಣೆ ನಡೆದಿದೆ. ಚಂದಾವರ ಅಧಿದೇವ ಪ್ರಸಿದ್ಧ ಶ್ರೀ ಹನುಮಂತ ದೇವರ ಪಲ್ಲಕ್ಕಿ ಸವಾರಿ ಹೊರಟಾಗ ವಿವಿಧ ಗ್ರಾಮಗಳಲ್ಲಿ ಭಕ್ತರಿಂದ ಹರಕೆ, ಪೂಜೆ ಸ್ವೀಕರಿಸಿ ಸಕಲ ಕಷ್ಟಗಳನ್ನು ದೂರ ಮಾಡುತ್ತಾನೆ ಎನ್ನುವ ನಂಬಿಕೆ ಇದೆ. ಕಡ್ಲೆಯಿಂದ ದೇವರ ಮೂಲ ಸ್ಥಾನವಾದ ಚಂದಾವರಕ್ಕೆ ಅದ್ದೂರಿ ಮೆರವಣಿಗೆಯೊಂದಿಗೆ ಬೀಳ್ಕೊಡಲಾಗಿದೆ. ಚಂದಾವರ ದೇವಾಲಯದಲ್ಲಿ ಆಗಮಿಸಿದ ಭಕ್ತರಿಗೆ ಅವಲಕ್ಕಿ ಪಾನೀಯ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಪೊಲೀಸರು ಬಿಗಿ ಭದ್ರತೆ ಕಲ್ಪಿಸಿದ್ದರು.